पाटिल तुम आगे बढ़ो, हम तुम्हारे साथ हैं। ಇಲ್ಲಿನ ಮಾಜಿ ಶಾಸಕರು ಒಂದ್ ಕಡೆ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಶಾಸಕರ ಬಗ್ಗೆ. ಅವರನ್ನೆಲ್ಲ ಕರ್ಕೊಂಡು ನೀವು ಧರ್ಮಸ್ಥಳಕ್ಕೆ ಬರೀ ಆಣೆ ಪ್ರಮಾಣ ಮಾಡ್ಲಿಕ್ಕೆ ನೀವು ಅಂತೇಳಿ. ನಾವು ಆಣೆ ಪ್ರಮಾಣ ಮಾಡ್ಲಿಕ್ಕೆ ಯಾವಾಗಲೂ ತಯಾರಿದ್ದೀವಿ. ಇವತ್ತು ಮಾಧ್ಯಮದ ಮಿತ್ರರಿದ್ದಾರೆ, ಇಲ್ಲಿ ಮಾಧ್ಯಮದ ಮಿತ್ರರ ಎದುರುಗಡೆ ಹೇಳ್ತಾ ಇದ್ದೀನಿ ನಾನು, ನಮ್ಮ ಶಾಸಕರನ್ನು ಕರ್ಕೊಂಡು ನಾನು ಧರ್ಮಸ್ಥಳಕ್ಕೆ ಬರ್ತೀವಿ. ನಮ್ಮ ಶಾಸಕರು ಯಾವುದೇ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ, ಆಣೆ ಪ್ರಮಾಣ ಕೂಡ ಮಾಡಿಸ್ತೀವಿ. ಆದರೆ ನೀವು ಕೂಡ ಆಣೆ ಪ್ರಮಾಣ ಮಾಡಬೇಕು, ನೀವು ಯಾವುದು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತೇಳಿ. ನಿನ್ನೆ ಒಂದು ಮೀಡಿಯಾದಲ್ಲಿ ಅವರು ಹೇಳಿದ್ದಾರ, ನಾನು ಒಂದು ಚುನಾವಣೆಯಲ್ಲಿ ಇಲ್ಲಿ ಧರಮ್ ಸಿಂಗ್ ಅವ್ರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ನಾನು ಹೋಗಿ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಡಿ ಕೆ ಶಿವಕುಮಾರಿಗೆ ಹೇಳಿ, ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ಅಭ್ಯರ್ಥಿಗಳನ್ನ ಹಾಕಿದ್ದೀನಿ ಅಂತೇಳಿ. ಇದು ಸಂಸ್ಕಾರ ಕಾಂಗ್ರೆಸ್ನಲ್ಲಿದೆ, ಬಿ ಜೆ ಪಿಯಲ್ಲಿಲ್ಲ. ನಮ್ಮ ಯಾವುದೇ ಶಾಸಕರು ವಿರೋಧ ಮಾಡಿಲ್ಲ. ಯಾವುದೋ ಒಂದು ವಿಷಯ ನೀವು ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಎದುರುಗಡೆ ಹೇಳಿದ್ದಾರೆ ಅಂತ ಹೇಳಿದಿರಿ, ಕರ್ಕೊಂಡು ಬರ್ರಿ, ಅವರಿಗೂ ಕರ್ಕೊಂಡು ಬರ್ರಿ ಮುಗರಿಗೆ ನೀವು ಧರ್ಮಸ್ಥಳಕ್ಕೆ. ನಮ್ಮ ಶಾಸಕರಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಯಾಕಂದ್ರೆ ಆ ವಿಷಯ ನೀವು ಈಶ್ವರ್ ಖಂಡ್ರೆ ಹೇಳೇನಂತ ಹೇಳ್ತೀರಿ, ಆ ಈಶ್ವರ್ ಖಂಡ್ರೆನೂ ಅಲ್ಲಿ ಬರಬೇಕು. ಅವರನ್ನೆಲ್ಲ ಕರ್ಕೊಂಡು ಬಂದು ನೀವು ಆಣಿ ಪ್ರಮಾಣ ಮಾಡಿಸ್ರಿ, ನಮ್ಮ ಶಾಸಕರು ಕೂಡ ಆಣಿ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನೀವೆಲ್ಲೂ ಫಿಕ್ಸ್ ಮಾಡಿ, ಕೇವಲ ಧರ್ಮಸ್ಥಳ ಅಷ್ಟೇ ಅಲ್ಲ, ಧರ್ಮಸ್ಥಳ ಇಟ್ಕೊಂಡು ಕೇದಾರ್ ಬದ್ರಿನಾಥನ ನೀವೆಲ್ಲೂ ಫಿಕ್ಸ್ ಮಾಡ್ತೀರಿ, ಅಲ್ಲಿ ನಮ್ಮ ಶಾಸಕರಿಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ಮದು. ಅದಕ್ಕೆ ನೀವು ಅಧಿಕಾರ ಹೋಗಿದ ಕಡೆಯಿಂದ ಅಧಿಕಾರ ಶಾಶ್ವತ ಇರಲ್ಲ. ಆದರೆ ಸತತವಾಗಿ 65 ವರ್ಷಗಳ ಕಾಲ ನೀವು ಅಧಿಕಾರ ಮಾಡ್ಕೊಂಡು ಬಂದಿದ್ದೀರಿ. ಒಂದೇ ಒಂದು ಸಲ ನಿಮ್ಗೆ ಅಧಿಕಾರ ಹೋಗಿದ್ರೆ ತಾಳ್ತಾ ಇಲ್ಲ. ಈ ರೀತಿ ಪ್ರಜಾಪ್ರಭುತ್ವದಲ್ಲಿ ಇರೋದಿಲ್ಲ. ಪ್ರಜಾಪ್ರಭುತ್ವ ಇರೋದೇ ಅದಕ್ಕೋಸ್ಕರ. ಜನರು ಯಾರಿಗೆ ಬೇಕೋ ಅವ್ರಿಗೆ ಆಯ್ಕೆ ಮಾಡುವಂಥ ವ್ಯವಸ್ಥೆ ಇದೆ. ಇವತ್ತು ಸಿದ್ದು ಪಾಲ್ರಿಗೆ ಆಯ್ಕೆ ಮಾಡಿದ್ದಾರೆ, ಅವರನ್ನು ತಾವು ಕೂಡ ಶಾಸಕರಂತೆ ಗೌರವಿಸಬೇಕು. ಈ ರೀತಿ ಹೋಗಿ ಅವ್ರು ಕುಂತಂಥ ಕಾರ್ಯಕ್ರಮದಲ್ಲಿ ಪಕ್ಕ ಕೂಡೋದಿಲ್ಲ, ಅಥವಾ ಅವ್ರಿಗಿಂತ ಮುಂಚೆನೇ ಹೋಗಿ ನಾನು ಉದ್ಘಾಟನೆ ಮಾಡ್ತೀನಿ. ಇದು ಯಾರಾದರೂ ಹೊಸಬರು ಗೆದ್ದಾರಂದ್ರೆ ಮಾಡ್ಬೋದು. ನೀವು 65 ವರ್ಷದಿಂದ ಅದೇ ಮಾಡ್ತಾ ಇದ್ದೀರಿ. ನೀವು ಹಿಂದೆ ಸುಭಾಷ್ ಕಲ್ಲೂರವರು 1999ರಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನೀವು ಶಾಸಕತ್ವ ಮಾಡಲಿಕ್ಕೆ ಬಿಡಲಿಲ್ಲ, ಅಥವಾ ಅವ್ರ ಶಾಸಕತ್ವ ಸ್ವಲ್ಪ ಅವಧಿಯಲ್ಲೇ ಅವ್ರು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅದ್ರ ಒಳಗಡೆ ಕೂಡಬೇಕು ಅಂತ ಹೇಳಿ ನೀವು KPCC ರಾಜ್ಯದ ಸದಸ್ಯನಾಗಿ ಕಾರ್ಯಕಾರಿ ಸದಸ್ಯನಾಗಿ ನೇಮಕ ಮಾಡ್ಕೊಂಡು ಬಂದ್ರಿ. ನೀವೆಷ್ಟು ಶಿಷ್ಟಾಚಾರ ಅವಾಗ ಉಲ್ಲಂಘನೆ ಮಾಡಿದ್ದೀರಿ, ಅದು ನಿರಂತರವಾಗಿ ನಿಮ್ಮಲ್ಲಿ ಬರ್ತಾ ಇದೆ. ಆದರೆ ಇವತ್ತು ನಾವು ಹುಮ್ನಾದಲ್ಲಿರುವಂಥ ಒಂದು ತಾಲೂಕಾ ದಂಡಾಧಿಕಾರಿಗಳಿಗೆ ಅವರು ಸಸ್ಪೆಂಡ್ ಆಗಬೇಕು. ಕೇವಲ ಅವ್ರಿಗೆ ಕ್ಷಮೆ ಕೇಳೋದ್ರಲ್ಲ, ಸರ್ಕಾರ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದಂಗ, ನಮ್ಮ ಇತರ ನಾಯಕರು ಹೇಳಿದಂಗ ಈ ಒಂದು ಹೋರಾಟ ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೋರಾಟ ಮಾಡಿ ಅವರು ಸಸ್ಪೆಂಡ್ ಆಗುವವರಿಗೆ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ದೆಲ್ಲ ಕಾರ್ಯಕರ್ತರಿಗೆ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ, ಇವತ್ತು ನಮ್ಮ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾಡಿದ್ದು ಸಂಡೇ ದಿವಸ ಮನ್ ಕಿ ಬಾತ್ ಕಾರ್ಯಕ್ರಮ ಇದೆ. ಅದಕ್ಕಾಗಿ ತಾವೆಲ್ಲರೂ ಅವತ್ತ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ತಪ್ಪದೇ ನೋಡಿ ನಿಮ್ಮ ಮೊಬೈಲ್ನಿಂದ ಸರಳ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಜೊತೆಯಲ್ಲಿ ನಾಳೆ ಕಾರ್ಗಿಲ್ ವಿಜಯ ದಿವಸ ಇದೆ. ಕಾರ್ಗಿಲ್ನಲ್ಲಿ ನಮ್ಮ ಸೈನಿಕರ ಅನೇಕ ಸೈನಿಕರು ಹುತಾತ್ಮರಾಗಿದ್ದರು. ಅವರ ನೆನಪಿಗೋಸ್ಕರ ನಾಳೆ ಕೂಡ ಸಾಯಂಕಾಲ ನಾವು ಇಲ್ಲಿ ಒಂದು ಮಶಾಲ್ ಯಾತ್ರೆಯನ್ನು ಮಾಡೋದು, ಹಾಗೆ ಹುತಾತ್ಮ ಸೈನಿಕರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಯುವ ಮೋರ್ಚಾದಿಂದ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿಯೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಭಾಗವಹಿಸಬೇಕು. ಮತ್ತು ನಾವೆಲ್ಲರೂ ತಪ್ಪದೆ ಮನ್ ಕಿ ಬಾತ್ ಕಾರ್ಯಕ್ರಮ ನೋಡಿ ನಮ್ಮ ಮೊಬೈಲ್ನಲ್ಲಿ ಸರಳ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕು. ಪ್ರತಿ ಕೊನೆಯ ಭಾನುವಾರ 25 ನಾಡಿದ್ದಿದೆ, ಇವತ್ತು ಶುಕ್ರವಾರ, ನಾಡಿದ್ದು ಆ ಕಾರ್ಯಕ್ರಮ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ತಾವೆಲ್ಲರೂ ನೋಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತಾ, ಇವತ್ತು ಈಗಾಗಲೇ ಬಹುಶಃ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ತಹಸೀಲ್ದಾರ್ ಮಾಡಿದಂಥ ತಪ್ಪಿನಿಂದಾಗಿ ಅಂತ ಈಗಾಗಲೇ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ. ಆ ತಹಸೀಲ್ದಾರ್ ಮಾಡಿದಂಥ ತಪ್ಪಿಗೆ ಏನು ಕ್ಷಮೆ ಸರ್ಕಾರದ ವತಿಯಿಂದ ಆಗಬೇಕು ಅದನ್ನು ನಮ್ಮ ಶಾಸಕರು ಮಾಡಿಸ್ತಾರೆ. ಇವತ್ತು ವಿಧಾನಸೌಧದಲ್ಲಿ ಹಕ್ಕುಚ್ಯುತಿ ಸಮಿತಿಗೆ ಈ ವಿಷಯವನ್ನು ತೆಗೆದುಕೊಂಡು ಯಾವ ಪಂಚಾಳ ಮತ್ತು ಇನ್ನೊಬ್ಬ ತಹಸೀಲ್ದಾರ್, ಮಹಿಳಾ ತಹಸೀಲ್ದಾರ್ ಇದ್ದಾರೋ ಅವರಿಬ್ಬರ ವಿರುದ್ಧ ಒಂದು ಕ್ರಮ ಆಗೋದು ನಿಶ್ಚಿತ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಇವತ್ತು ಪಕ್ಷದ ವತಿಯಿಂದ ನಮ್ಮ ಮಂಡಲನ ಅಧ್ಯಕ್ಷರು, ನಮ್ಮ ಶಾಸಕರಿಗೆ ಇದು ಪದೇ ಪದೇ ಆಗ್ತಾ ಇದೆ. ಇದೇನು ಪ್ರಥಮ ಬಾರಿ ಆಗಿಲ್ಲ, ಅದು ಮುಲ್ಗುಂಡಿಯಲ್ಲಿ ಆಗಿದ್ದಿರ್ಬೋದು. ತಾಲೂಕಾ ಪಂಚಾಯತಿಯ ಒಂದು ಸಭೆಯಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯರು ನಮ್ಮ ಶಾಸಕರ ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಇದು ಆಗ್ತಾ ಇದೆ ಅಂತ ಹೇಳ್ತಾರೆ. ಇಂಥ ವಿಧಾನ ಪರಿಷತ್ ಸದಸ್ಯರು ಇವತ್ತು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಕಾಂಗ್ರೆಸ್ ನಾಯಕರು ಹೇಳೋದನ್ನು ಕೇಳಿದ್ದೀವಿ, ಇವರು ಒಬ್ಬ ಆಕ್ಸಿಡೆಂಟಲ್ ಶಾಸಕ ಅಂಥೇಳಿ. ಇವತ್ತಿಲ್ಲಿ ಸೇರಿದಂಥ ಕಾರ್ಯಕರ್ತರಿಂದ ನಿಮಗೊಂದು ಮೆಸೇಜ್ ಕೊಡ್ತಾ ಇದ್ದೀವಿ,
ಇವರು ಆಕ್ಸಿಡೆಂಟಲ್ ಶಾಸಕರಲ್ಲ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದಂಥ ಶಾಸಕರು. ಇವತ್ತು ಅವ್ರು ಮಾಡ್ತಾ ಇರುವಂಥ ಕಾರ್ಯಕ್ಕೆ ನಿಮ್ಗೆ ಹೊಟ್ಟೆ ಉರಿತಾ ಇದೆ. ಆ ಹೊಟ್ಟೆ ಉರಿಯೋದಕ್ಕೋಸ್ಕರ ಆ ತಹಸೀಲ್ದಾರ್ ಏನು ಸುಮ್ಮನೆ ಸಣ್ಣ ಪಾಪ ಇಲ್ಲ, ಶಾಸಕರು ಸ್ವತಃ ಫೋನ್ ಮಾಡಿ ಕೇಳಿದ್ದಾರೆ ಅವ್ರಿಗೆ 11 ಗಂಟೆಗೆ, ಇಲ್ಲ ಅರ್ಧ ಗಂಟೆ ನಿಂತು ಬನ್ನಿ ಅಂದಾರ. ಮತ್ತು ಅರ್ಧ ಗಂಟೆ ನಿಂತು ಆ ಶಾಸಕರಿಗೆ ವಾಪಸ್ ಬರ್ರಂತೆ ಫೋನ್ ಮಾಡಬೇಕಲ್ಲ, ಮಾಡಲಿಲ್ಲ. ಆ ವಿಧಾನ ಪರಿಷತ್ ಸದಸ್ಯರಿಗೆ ಕರೆಸ್ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಆ ತಹಸೀಲ್ದಾರ್ ಇಬ್ಬರು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಒಂದು ಈ ಘಟನೆ ಇದೆ. ಅದಕ್ಕಾಗಿ ಇದು ಕೇವಲ ನಮ್ಮ ತಹಸೀಲ್ದಾರ್ ಒಬ್ಬರಿಗೆ ಮಾತ್ರ ಅಲ್ಲ, ಇದು ಇಡೀ ಹುಮನಾಬಾದ್ ತಾಲೂಕಿನಲ್ಲಿ ಮಾಡ್ತಾ ಇರುವಂಥ ಎಲ್ಲ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಇದೆ. ಇವತ್ತು ತಹಸೀಲ್ದಾರ್ ಮಾಡಿದ್ದಾರೆ, ನಾಳೆ ನೀವು ಮಾಡ್ಬೋದು. ನೀವು ಯಾರೇ ಮಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುಮ್ಮ ಕೊಡಲ್ಲ. ಇದು ಕಾಂಗ್ರೆಸ್ ತರ ಲೀಡರ್ ಪಾರ್ಟಿ ಅಲ್ಲ, ಇದು ಕಾರ್ಯಕರ್ತರ ಪಾರ್ಟಿ ಇದೆ. ಕಾರ್ಯಕರ್ತರು ನಿಮ್ಮ ಮನೆ ಮುಂದೆ, ನಿಮ್ಮ ಕಚೇರಿ ಮುಂದೆ ಬಂದು ನಾವು ಧರಣಿ ಮಾಡ್ತೀವಿ. ಇವತ್ತಿದು ಸಾಂಕೇತಿಕ ಧರಣಿ ಇದೆ. ಇವತ್ತು ಹುಮನಾಬಾದ್ನ ಕಾಂಗ್ರೆಸ್ ನಾಯಕರು ಮೊನ್ನೆ ಕೆಲವೊಂದು ಪ್ರೆಸ್ ಮೀಟ್ ನಲ್ಲಿ ನೋಡಿದೀವಿ ನಾವು. ಇದೇನು ಪ್ರಥಮ ಘಟನೆ ಅಲ್ಲ. ನಾವು CT ರವಿ ಅವರ ಘಟನೆಯನ್ನು ನೋಡಿದೀವಿ ಬೆಳಗಾವಿನಲ್ಲಿ. ಒಬ್ಬ ಜನಪ್ರತಿನಿಧಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ಅವ್ರಿಗೆ ವಿಧಾನಸೌಧದಲ್ಲಿ ಬಂದು ಸ್ಪೀಕರ್ನ ಪರ್ಮಿಷನ್ ಇಲ್ಲದೆ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಓಡಾಡಿಸಿದಂತ ನೋಡಿದ್ದೀವಿ. ಇವತ್ತು ಭಾಲ್ಕಿಯಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ, ದಲಿತ ಕಾರ್ಯಕರ್ತ, ನಮ್ಮ SC ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ, ಅವನ ಮೇಲೆ ಸುಮ್ಮನೆ 307 ಕೇಸ್ ಹಾಕಿ, ಅವನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ, ಅವನ ಮೇಲೆ ಯಾವುದೇ ಕೇಸ್ಗಳು ಇಲ್ಲದೆ ಇದ್ರೂ ಕೂಡ 3 ಕೇಸ್ ಇವೆ, ಒಂದು ಕೇಸ್ನಲ್ಲಿ ನಿಮಗೆ ಸಜೆ ಆಗಿದೆ ಅಂತೇಳಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಗೆ ಗಡಿಪಾರು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು. ಇವತ್ತು ಅದನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಹೇಳಿದ ನಂತರ ಆ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳು ರೊಕ್ಕಾಸಿದಾರ. ಈ ರೀತಿ ಅಧಿಕಾರಿಗಳ ದುರುಪಯೋಗ ಯಾರಾದರೂ ಮಾಡಿದರೆ ಅದು ಕೇವಲ कांग्रेस पक्षदौर ಮಾಡ್ತಾರ. हुमनाबाद बस स्टैंड के बाजू SS पारा शॉपिंग मॉल में मिलेंगे स्पेशल मैरिज के कोट, सूट, शेरवानी, जोधपुरी, कुर्ता पजामा और साड़ीज में मिलेंगे सभी ब्रांडेड जैसे धर्मावरम, कांचीवरम डिजाइनर, और शर्टिंग में मिलेंगे आदित्य, बिरला, रायमंड, सलीनो के अलावा SS पारा शॉपिंग मॉल में मिलेंगे बच्चों से लेकर बड़ों तक के सभी ब्रांडेड ड्रेसेस। अपने सपनों को कहें अब यस। जी हाँ, हुमनाबाद के सिंदीन खरा क्रॉस शाकुंतला पाटिल कॉलेज के पीछे सुभाष डेवलपर्स, केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, CC रोड, प्लेग्राउंड, पावर हेज, गार्डन, LED लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने। हुमनाबाद के तेर मैदान में फैंसी फ्लावर्स में मिलेंगे एंगेजमेंट के पेटल हार, शादी के सहरे, बगली हार, कार डेकोरेशन, बेड डेकोरेशन, दुल्हन मंडप, फ्लावर बुकेट के अलावा सभी फैंसी आइटम्स हैदराबादी मॉडल में यहाँ मिलेंगे। हुमनाबाद के बसवराज पाटिल चौक, इंटर रोड, NH 65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड। बकरा, बकरी, जवारी, मुर्गी, मुर्गा और अंडे मिलेंगे नागेंद्र जमादार गोट एंड फार्मिंग में, जिसका एड्रेस है इंडस्ट्रियल एरिया गुलबर्गा रोड, हुमनाबाद।